ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅಭಿಸಂಧಾಯ ತು ಫಲಂ ದಂಭಾರ್ಥಮಪಿ ಚೈವ ಯತ್ ಯುಜ್ಯತೆ ಭರತ ಶ್ರೇಷ್ಠ ತಂ ಯಜ್ಞ ವಿದ್ಧಿ ರಾಜಸಂ. ಭರತ ವಂಶದ ಶ್ರೇಷ್ಠನೇ ಐಹಿಕ ಲಾಭಕ್ಕಾಗಿ ಅಥವಾ ಅಹಂಕಾರದಿಂದಾಗಿ ಮಾಡುವ ಯಜ್ಞವು ರಾಜಸವೆಂದು ತಿಳಿದುಕೋ. ಈಗ ಕೆಲವರು ಯಾಗಯಜ್ಞವನ್ನು ಮಾಡುವಂಥದ್ದು ಅಂದರೆ ಕಾಮ್ಯ ಕರ್ಮವನ್ನು ಮಾಡುವಂಥದ್ದು, ಏನೋ ಒಂದು ಇಚ್ಛೆ ಇಟ್ಕೊಂಡೇ ಯಾಗಯಜ್ಞವನ್ನು ಮಾಡುವಂಥದ್ದು. ಭಕ್ತಿ ಇಲ್ಲ, ಅಲ್ಲಿ ಆಧ್ಯಾತ್ಮಿಕ ಉನ್ನತಿಯ ಇಚ್ಛೆ ಇಲ್ಲ, ನನಗೆ ಈ ಥರ ಐಶ್ವರ್ಯ ಸಂಪತ್ತು ಪ್ರಾಪ್ತಿಯಾಗಬೇಕು ಅಂತ ಯಜ್ಞವನ್ನು ಮಾಡುವಂಥದ್ದು, ಈ ಥರ ಎಲ್ಲ ಮಾಡುವಂಥದ್ದು ಇದು ರಾಜಸ ಅಂತ ಹೇಳಲಾಗಿದೆ. ಪ್ರತಿಫಲದ ನಿರೀಕ್ಷೆಯನ್ನು ಇಟ್ಟುಕೊಂಡು ಮಾಡುವಂಥ ಯಜ್ಞ. ಧರ್ಮ ಗ್ರಂಥಗಳ ಆದೇಶಗಳನ್ನು ಲಕ್ಷ್ಯ ಮಾಡದೆ, ಪ್ರಸಾದವನ್ನು ಹಂಚದೆ, ವೇದಗಳ ಸ್ತೋತ್ರಗಳನ್ನು ಹೇಳದೆ, ಪುರೋಹಿತರಿಗೆ ಸಂಭಾವನೆ ಇಲ್ಲದೆ ಮತ್ತು ಶ್ರದ್ಧೆ ಇಲ್ಲದೆ ಮಾಡಿದ ಯಜ್ಞವನ್ನು ತಾಮಸ ಗುಣದ್ದು ಅಂತ ಹೇಳಲಾಗುತ್ತದೆ. ಈಗ ಎಲ್ಲ ಯಜ್ಞಗಳಲ್ಲಿ ಅತ್ಯುತ್ತಮವಾಗಿರುವಂಥ ಯಜ್ಞ ಯಾವ ಯಜ್ಞ? ಶುದ್ಧ ಸತ್ವಗುಣದ ಯಜ್ಞ ಯಾವುದು? ಸಂಕೀರ್ತನ ಯಜ್ಞ. ಯಾವ ಯಾವ ಯುಗಕ್ಕೆ ಯಾವ ಯಾವ ಧರ್ಮವನ್ನು ಹೇಳಲಾಗಿದೆ? ಕೃತೇಯಾಧ್ಯಾಯತೋ ವಿಷ್ಣುಂ ತ್ರೇತಾಯಂ ಯಜತೋ ಮಖೈ ದ್ವಾಪರೇ ಪರಿಚರ್ಯಾಯಾಂ ಕಲೌ ತದ್ ಹರಿಕೀರ್ತನಾತ್. ಸತ್ಯಯುಗದಲ್ಲಿ ತಪಸ್ಸನ್ನು ಮಾಡೋದ್ರ ಮೂಲಕ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದಾಗಿತ್ತು, ಪರಿಪೂರ್ಣತೆಯನ್ನು ಪಡೆಯಬಹುದಾಗಿತ್ತು. ಸತ್ಯಯುಗದವರ ಆಯಸ್ಸು 1,00,000 ವರ್ಷ ಇತ್ತು ಅಂತ ಹೇಳಲಾಗುತ್ತದೆ. ತ್ರೇತಾಯುಗದಲ್ಲಿ ಯಾಗ ಯಜ್ಞಗಳನ್ನು ಮಾಡೋದ್ರ ಮೂಲಕ ಪರಿಪೂರ್ಣತೆಯನ್ನು ಗಳಿಸಬಹುದಾಗಿತ್ತು. ದ್ವಾಪರ ಯುಗದಲ್ಲಿ ಅರ್ಚ ವಿಗ್ರಹದ ಆರಾಧನೆಯನ್ನು ಮಾಡೋದ್ರ ಮೂಲಕ ಪರಿಪೂರ್ಣತೆಯನ್ನು ಗಳಿಸಬಹುದಾಗಿತ್ತು. ಪ್ರತಿಯೊಬ್ಬರ ಮನೆಯಲ್ಲೂ ಸಾಲಿಗ್ರಾಮ ಇರುವಂಥದ್ದು, ಪೂಜೆಯಲ್ಲಿ ಅವರು ತೊಡಗಿಕೊಳ್ಳುವಂಥದ್ದು. ಹೀಗೆ ಕಲಿಯುಗದಲ್ಲಿ ನಾವು ಏನು ಮಾಡ್ಬೋದು? ಯಾಕೆಂದರೆ ಸತ್ಯಯುಗದವರ ಆಯಸ್ಸು 1,00,000 ವರ್ಷ, ತ್ರೇತಾಯುಗದವರ ಆಯಸ್ಸು 10,000 ವರ್ಷ, ದ್ವಾಪರ ಯುಗದವರ ಆಯಸ್ಸು 1,000 ವರ್ಷ ಇತ್ತು. ಸೊ ಅವರವರಿಗೆ ಯಾವುದು ಅನುಕೂಲವಾಗುತ್ತೋ, ಯಾವುದು ಸಾಧ್ಯವಾಗುತ್ತೋ ಆ ಥರದ ವಿಧಾನವನ್ನು ಹೇಳಲಾಗಿತ್ತು. ಸೊ ಕಲಿಯುಗದಲ್ಲಿ ಏನು? ಕಲೌ ತದ್ ಹರಿಕೀರ್ತನಾತ್. ಕಲಿಯುಗದವರ ಆಯು ಎಷ್ಟು ವರ್ಷ? 100 ವರ್ಷ ಅಂತ ಹೇಳ್ತಾರೆ. 100 ವರ್ಷ ಯಾರೂ ಬದುಕುವುದಿಲ್ಲ. ಅಂಥದ್ರಲ್ಲಿ ತಪಸ್ಸು ಮಾಡೋದಕ್ಕೆ ನಮ್ಮ ಬಳಿ ಸಮಯ ಇದೆಯಾ? ಯಾಗ ಯಜ್ಞಗಳನ್ನು ಮಾಡೋದಕ್ಕೆ ನಮ್ಮ ಬಳಿ ಸೌಲಭ್ಯವಿದೆಯಾ? ವೇದಾಧ್ಯಯನ ಮಾಡುವಂತಹ ಪಾಂಡಿತ್ಯ ನಮ್ಮಲ್ಲಿ ಇದೆಯಾ? ಅಥವಾ ಹೇಗೆ ಅರ್ಚ ವಿಗ್ರಹದ ಆರಾಧನೆಯನ್ನು ಮಾಡೋದಕ್ಕೆ ನಮ್ಮ ಬಳಿ ಸಾಧ್ಯವಿದೆಯಾ? ಹಾಗಿದ್ದಾಗ ಏನು ಮಾಡ್ಬೋದು ನಾವು ಕಲಿಯುಗದಲ್ಲಿ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕಲಿಯುಗದಲ್ಲಿ ಹರಿನಾಮ ಸಂಕೀರ್ತನೆಯನ್ನು ಮಾಡಿದರೆ ಸಾಕು. ಸಂಕೀರ್ತನ ಯಜ್ಞವನ್ನು ಮಾಡಬೇಕು. ಯಜ್ಞ ಸಂಕೀರ್ತನ ಪ್ರಾಯರ್ ಯಜಂತಿ ಸುಮೇಧಸ. ಸೊ ಕಲಿಯುಗದಲ್ಲಿ ಸಂಕೀರ್ತನ ಯಜ್ಞವನ್ನು, ಬುದ್ಧಿವಂತನಾದವನು ಸಂಕೀರ್ತನ ಯಜ್ಞವನ್ನು ಮಾಡುತ್ತಾನೆ. ಸೊ ಇದು ನಿಜವಾದ ಒಂದು ಯಜ್ಞ, 3 ಗುಣಗಳನ್ನು ಮೀರಿದ ಯಜ್ಞ, ಶುದ್ಧ ಸತ್ವದ್ದು ಅಂತ ಹೇಳಲಾಗುತ್ತದೆ. ದೇವದ್ವಿಜ ಗುರು ಪ್ರಾಜ್ಞಾ ಪೂಜನಂ ಶೌಚ ಮಾರ್ಜವಂ ಬ್ರಹ್ಮಚರ್ಯ ಮಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಪರಮಪ್ರಭುವಿನ ಪೂಜೆ, ಬ್ರಾಹ್ಮಣರ ಪೂಜೆ, ಗುರುವಿನ ಪೂಜೆ, ತಂದೆ ತಾಯಿಯಂಥ ಹಿರಿಯರ ಪೂಜೆ, ಶುಚಿತ್ವ, ಸರಳತೆ, ಬ್ರಹ್ಮಚರ್ಯ ಮತ್ತು ಅಹಿಂಸೆ ಇವೆಲ್ಲ ಸೇರಿ ದೇಹದ ತಪಸ್ಸು ಎನಿಸಿಕೊಳ್ಳುತ್ತದೆ. ಅನುದ್ವೇಗ ಕರಂ ವಾಕ್ಯಂ ಸತ್ಯಂ ಪ್ರಿಯಾಹಿತಂ ಚಯತ್ ಸ್ವಾಧ್ಯಾಯಾಭ್ಯಾಸನಂ ಚೈವ ವಾಗ್ಮಯಂ ತಪ ಉಚ್ಯತೆ. ಸತ್ಯವಾದ, ಸಂತೋಷಕರವಾದ, ಹಿತವಾದ ಮತ್ತು ಇತರರ ಮನಸ್ಸನ್ನು ಕಲುಕದ ಮಾತುಗಳನ್ನಾಡುವುದು, ಕ್ರಮ ತಪ್ಪದೆ ವೇದ ಸಾಹಿತ್ಯವನ್ನು ವಾಚನ ಮಾಡುವುದು ಇವೆಲ್ಲ ಸೇರಿ ಮಾತಿನ ತಪಸ್ಸಾಗುತ್ತದೆ. ಸೊ ಯುಧಿಷ್ಠಿರ ಮಹಾರಾಜನಿಗೆ ಇದು ಸರಿಯಾಗಿ ಹೊಂತಾ ಇತ್ತು. ಸತ್ಯಂ ಪ್ರಿಯಂ ಹಿತಂ, ಸತ್ಯವಾದುದನ್ನು ಅವನು ಹೇಳ್ತಾ ಇದ್ದ, ಹಿತವಾದುದನ್ನು ಮತ್ತು ಸಂತೋಷಕರವಾದ ಮಾತನ್ನು ಅವನು ಆಡ್ತಾ ಇದ್ದ. ಬೇರೆಯವರ ಮನಸ್ಸನ್ನು ಅವನು ಕಲುಕುವ ಮಾತುಗಳನ್ನು ಆಡ್ತಾ ಇರಲಿಲ್ಲ. ಸತ್ವಗುಣದ ಮಾತು ಹೇಗಿರುತ್ತದೆ? ಸತ್ಯ ಪ್ರಿಯ ಹಿತವಾಗಿರುತ್ತದೆ. ರಜಗುಣದ ಮಾತು ಹೇಗಿರುತ್ತದೆ? ಒಂದು ವಿಷಯಕ್ಕೆ ಇನ್ನೊಂದಷ್ಟು ಸೇರಿಸಿ ಹೇಳುವಂಥದ್ದು, ಗಾಸಿಪ್ ಮಾಡುವಂಥದ್ದು, ತಮ್ಮ ಸ್ವಾರ್ಥ ಸ್ವಾಧನೆಗೆ ಅನುಗುಣವಾಗಿ ಅದನ್ನು ತಿರುಚಿ ಹೇಳುವಂಥದ್ದು. ತಮೋಗುಣದ ಮಾತು ಯಾವ ಥರ ಇರುತ್ತದೆ? ಸುಳ್ಳು ಹೇಳುವಂಥದ್ದು, ಬೇರೆಯವರಿಗೆ ತೊಂದರೆ ಕೊಡುವಂಥದ್ದು, ಇದು ತಮೋಗುಣದ್ದಾಗುತ್ತದೆ. ಹೆಸರಾಂತ ತತ್ವಶಾಸ್ತ್ರಜ್ಞ ಸಾಕ್ರೆಟಿಸ್, ಸೊ ಅವರು ಈ ತತ್ವಗಳನ್ನು ಅನುಸರಿಸ್ತಾ ಇದ್ರು. ಈ ಫಿಲ್ಟರನ್ನು,
ಈ ಸೌಂಡ್ ಫಿಲ್ಟರನ್ನು. ಸತ್ಯ, ಸಂತೋಷವಾದದ್ದು ಮತ್ತು ಹಿತವಾದದ್ದು ಅಂಥೇಳಿ. ಒಂದು ಬಾರಿ ಅವರ ಬಳಿಗೆ ಅವರ ಸ್ನೇಹಿತನೊಬ್ಬ ಓಡೋಡಿ ಬಂದು ಹೇಳ್ತಾನೆ, ನಾನು ನಿಮ್ಮಲ್ಲಿ ಏನೋ ಒಂದು ವಿಷಯ ಹೇಳಬೇಕು, ಯಾರ ಬಗ್ಗೆಯೂ ನಾನು ಹೇಳಬೇಕಾಗಿದೆ ನಿಮ್ಮ ಹತ್ರ ಅಂತ. ಆಗ ಸಾಕ್ರೆಟಿಸ್ ಕೇಳ್ತಾನೆ, ತಡಿ ಒಂದು ನಿಮಿಷ, ನೀನು ನನಗೆ ಹೇಳಬೇಕೆಂದಿರುವ ವಿಷಯ 100% ಸತ್ಯ ಅಂತ ನಿನಗೆ ಗೊತ್ತಿದೆಯಾ ಅಂತ ಕೇಳ್ತಾರೆ. ಆಗ ಅವನ ಸ್ನೇಹಿತ ಹೇಳ್ತಾನೆ, ಇಲ್ಲ 100% ಸತ್ಯ ಅಂತ ನನಗೆ ಗೊತ್ತಿಲ್ಲ, ಆದರೂ ನಾನು ಹೇಳಬೇಕು ನಿಮಗೆ ಅವರ ಬಗ್ಗೆ. ತಡಿ ಒಂದು ನಿಮಿಷ, ಈ ವಿಷಯವನ್ನು ಕೇಳೋದ್ರಿಂದ ನನ್ನ ಮನಸ್ಸಿಗೆ ಏನಾದರೂ ಸಂತೋಷವಾಗುತ್ತಾ, ಅಥವಾ ಇದನ್ನು ಹೇಳೋದ್ರಿಂದ ನಿನಗೇನಾದರೂ ಸಂತೋಷವಾಗುತ್ತಾ ಅಂತ. ಆಗ ಅವನು ಹೇಳ್ತಾನೆ, ಇಲ್ಲ, ಸಂತೋಷ ಅಂತ ಏನೂ ಆಗೋದಿಲ್ಲ, ಆದರೂ ನಾನು ಹೇಳಬೇಕು ಅವರ ಬಗ್ಗೆ ನಿಮ್ಮ ಹತ್ರ ಅಂತ. ಒಂದು ನಿಮಿಷ ತಡಿ, ಇದನ್ನು ಕೇಳೋದ್ರಿಂದ ನನಗೇನು ಲಾಭ ಇದೆ, ನನ್ನ ಮನಸ್ಸಿಗೆ ಹಿತ ಅನಿಸುತ್ತಾ, ನನಗೇನಾದರೂ ಲಾಭ ಇದೆಯಾ, ಪ್ರಯೋಜನ ಇದೆಯಾ, ಹೇಳೋದ್ರಿಂದ ನಿನಗೇನಾದರೂ ಪ್ರಯೋಜನ ಇದೆಯಾ ಅಂಥೇಳಿ. ಅವನು ಹೇಳ್ತಾನೆ, ಇಲ್ಲ, ನಮ್ಮಿಬ್ಬರಿಗೂ ಪ್ರಯೋಜನ ಅನ್ನುವಂಥದ್ದಿಲ್ಲ, ಬಟ್ ನಾನು ಹೇಳಬೇಕು. ಸಾಕ್ರೆಟಿಸ್ ಹೇಳ್ತಾನೆ, ಬೇರೆ ಯಾರನ್ನಾದರೂ ನೀನು ನೋಡ್ಕೋಬಹುದು ಇದನ್ನು ಹೇಳೋದಕ್ಕೆ. ಯಾವ ವಿಷಯ ಸತ್ಯ ಅಲ್ಲವೋ, ಯಾವುದು ಮನಸ್ಸಿಗೆ ಸಂತೋಷವನ್ನು ಕೊಡುವುದಿಲ್ವೋ, ಯಾವುದರಿಂದ ನಮಗೆ ಲಾಭ ಇಲ್ವೋ ಅಂಥ ಮಾತುಗಳನ್ನು ನಾವು ಕೇಳುವುದು ಯಾಕೆ, ಅದರಿಂದ ಏನು ಪ್ರಯೋಜನ ಅಂತ ಅವರು ಹೇಳ್ತಾರೆ. ಸೊ ಆದ್ದರಿಂದ ನಾವು ಕೂಡ ಇದೇ ಫಿಲ್ಟರನ್ನು ನಮ್ಮ ಜೀವನದಲ್ಲಿ ಅಳವಡಿಸಿದರೆ ನಾವು ಹಲವಾರು ಗಾಸಿಪ್ಗಳಿಗೆ ನಾವು ಫುಲ್ ಸ್ಟಾಪ್ ಹಾಕ್ಬೋದಾಗುತ್ತೆ. ಇದು ಸತ್ಯನಾ, ಇದು ನಿಜನಾ, ಇದು ಅಂದರೆ ಸಂತೋಷವನ್ನು ಕೊಡುತ್ತಾ ನಮ್ಮ ಮನಸ್ಸಿಗೆ, ಇದರಿಂದ ಏನಾದರೂ ಲಾಭ ಇದೆಯಾ ಅಂಥೇಳಿ. ಸಮಸ್ಯೆಗಳ ಬಗ್ಗೆ ಎಲ್ಲರೂ ಮಾತಾಡ್ತಾರೆ ಅಲ್ವಾ, ಪರಿಹಾರದ ಬಗ್ಗೆ ಮಾತನಾಡಿದರೆ ಸರಿ. ಸುಮ್ಮನೆ ಒಂದು ಸಮಸ್ಯೆಯ ಬಗ್ಗೆ ನಾವು ಅದನ್ನ ಕೇಳಿಕೊಂಡು ನಮ್ಮ ಬಳಿ ಅದಕ್ಕೆ ಸೊಲ್ಯೂಷನ್ ಇಲ್ಲದಿದ್ದಾಗ ಯಾಕೆ ನಾವು ಸುಮ್ಮನೆ ಬರೀ ಸಮಸ್ಯೆಗಳ ಬಗ್ಗೆನೇ ನಾವು ಕೇಳಬೇಕು? ಸೊ ಸಮಸ್ಯೆಗಳ ಬಗ್ಗೆ ಕೇಳಿ ಕೇಳಿ ನಮ್ಮ ಮನಸ್ಸು ಕೂಡ ನೆಗೆಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಪ್ರಾರಂಭವಾಗುತ್ತದೆ. ಆದ್ದರಿಂದ ನಾವು ಕೇಳುವುದು, ನಾವು ಮಾತನಾಡೋದು ತುಂಬಾ ನಾವು ಕೇರ್ಫುಲ್ ಆಗಿರಬೇಕು. ಈಗ ಸೈಕ್ಯಾಟ್ರಿಸ್ಟ್ ಹತ್ರ ತುಂಬ ಜನ ಬರ್ತಾರೆ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ಅಲ್ವಾ. ದಿವಸಕ್ಕೆ 10 ರಿಂದ 20 ರೋಗಿಗಳನ್ನು ಅವರು ನೋಡ್ತಾರೆ, ಮಾನಸಿಕ ರೋಗಿಗಳನ್ನು. ಸೊ ಹೀಗೆ ಈ ಮಾನಸಿಕ ರೋಗಿಗಳ ಬಗ್ಗೆ, ಅವರ ಪ್ರಾಬ್ಲಮ್ಸ್, ಅವರ ಏನೇನು ಸಮಸ್ಯೆಗಳ ಬಗ್ಗೆ ಪ್ರತಿದಿನ ಕೇಳಿ ಕೇಳಿ ಕೊನೆಗೆ ಸೈಕ್ಯಾಟ್ರಿಸ್ಟ್ ಕೂಡ, ಅವರಿಗೆ ಕೂಡ ಅದು ಮಾನಸಿಕವಾಗಿ ಪ್ರಭಾವ ಬೀರುತ್ತೆ ಅವರ ಮನಸ್ಸಿನ ಮೇಲೆ. ಅವರು ಕೂಡ ಅಂದರೆ ತೊಂದರೆಗೆ ಸಿಲುಕುತ್ತಾರೆ ಅಂತ ಹೇಳಲಾಗಿದೆ. ಸೊ ನಾವೆಷ್ಟು ನೆಗೆಟಿವ್ ಕೇಳ್ತೀವೋ ಅಷ್ಟೇ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಉದಾಹರಣೆಗೆ ಈಗ ಟಿ ವಿಯಲ್ಲಿ ಬರುವಂಥ ಈ ಏನು ಕ್ರೈಮ್ನ ಬಗ್ಗೆ ಬರುವಂಥ ನ್ಯೂಸ್ಗಳನ್ನು ನೋಡೋದ್ರಿಂದ ನಮ್ಮ ಮನಸ್ಸಿನ ಮೇಲೆ ಅದು ಎಷ್ಟು ಪರಿಣಾಮ ಬೀರುತ್ತೆ, ಅಚ್ಚಳಿಯದೆ ನಿಲ್ಲುತ್ತೆ ಅಲ್ವಾ. ಅದರಿಂದ ನಮಗೆ ಏನು ಲಾಭ ಅದನ್ನು ಕೇಳೋದ್ರಿಂದ, ಕೆಟ್ಟ ವಿಷಯಗಳನ್ನು ಕೇಳೋದ್ರಿಂದ? ಯಾರೋ ಯಾರನ್ನು ಕೊಲೆ ಮಾಡಿದ್ರು, ಎಲ್ಲೋ ಕಳ್ಳತನ ಆಯಿತು, ಅದನ್ನು ಕೇಳಿ ನಾವೇನು ಸಂತೋಷ ಪಟ್ಕೊಳ್ಳುವಂಥದ್ದಿದೆ? ಮುಖ್ಯವಾಗಿ ಅದು ಸತ್ಯನೋ ಹೌದಾ ಅಲ್ವ ಅಂತಲೂ ನಮಗೆ ಗೊತ್ತಿಲ್ಲ ಅಲ್ವಾ. ಕೆಲವೊಂದು ಬಾರಿ ನಾವು ಸುಮ್ಮನೆ ಇದನ್ನು ಕೇಳಬಾರ್ದು ಈ ಥರದನ್ನ ಅಂಥೇಳಿ. ಸೊ ಯಾವುದೇ ವಿಷಯವನ್ನು ಕೇಳೋದಕ್ಕಿಂತ ಮುಂಚೆ ನಾವು ಇದನ್ನು ಗಮನಿಸಬೇಕು, ಇದು ಸತ್ಯನಾ, ಇದು ಮನಸ್ಸಿಗೆ ಸಂತೋಷ ಕೊಡುತ್ತಾ, ಇದರಿಂದ ಏನಾದರೂ ಲಾಭ ಇದೆಯಾ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು. ಯಾಕೆಂದರೆ ನಮ್ಮ ಮಾತಿನಲ್ಲಿ ಕೂಡ ನಾವು ಕರ್ಮವನ್ನು ಸೃಷ್ಟಿಸುತ್ತೇವೆ ಅಂತ ಹೇಳಲಾಗಿದೆ. ನಾವು ಯಾವ ಥರ ಮಾತಾಡ್ತೀವೋ, ಅಂದರೆ ಹೇಗೆ ನಾವು ಹೇಳ್ತೀವೋ ಅದರ ಪ್ರಕಾರ ಕರ್ಮ ಬಂಧನಕ್ಕೆ ನಾವು ಕಾರಣವಾಗುತ್ತೇವೆ. ಸೊ ನಾವೊಂದು ಉದಾಹರಣೆಯ ಮೂಲಕ ತಿಳಿದುಕೊಳ್ಳೋಣ. ಒಬ್ಬ ರಾಜ ಇರುತ್ತಾನೆ. ಆ ರಾಜನಿಗೆ ತನ್ನ ರಾಜ್ಯದಲ್ಲಿರುವಂತಹ ಪ್ರಜೆಗಳಿಗೆ ಒಂದು ಭೋಜನ ಕೂಟವನ್ನು ಏರ್ಪಡಿಸಬೇಕನ್ನುವಂಥ ಇಚ್ಛೆ ಆಗುತ್ತದೆ. ಸೊ ತುಂಬ ಅದ್ಧೂರಿಯಾದಂಥ ಸಮಾರಂಭ, ಎಲ್ಲರಿಗೂ ಬಂದವರಿಗೆಲ್ಲರಿಗೂ ಅನ್ನದಾನ ನಡೆಯಬೇಕು, ಭೋಜನದ ವ್ಯವಸ್ಥೆ ನಡೀತಾ ಇದೆ. ಸೊ ತುಂಬ ಜನ ಬರ್ತಾರೆ ಅಂತ ನಿರೀಕ್ಷೆ ಇರೋದ್ರಿಂದ ಹೊರಗಿನ ಓಪನ್ ಪ್ಲೇಸಲ್ಲಿ, ತೆರೆದ ಜಾಗದಲ್ಲಿ ಎಲ್ಲವನ್ನ ಅರೇಂಜ್ ಮಾಡಿರಲಾಗುತ್ತದೆ. ಸೊ ಎಲ್ಲ ಪಾತ್ರೆಗಳನ್ನು ಅಲ್ಲಿ ಇಟ್ಟಿದ್ದಾರೆ, ದೊಡ್ಡ ಕಠಾರ ಪಾತ್ರೆಗಳು. ಒಂದರಲ್ಲಿ ಖೀರು ಇರುತ್ತೆ, ಪಾಯಸ ಇರುತ್ತೆ. ಅದನ್ನು ಓಪನ್ ಆಗಿಟ್ಟಿರುತ್ತಾರೆ, ಮುಚ್ಚಿರುವುದಿಲ್ಲ. ಮೇಲೆ ಆಕಾಶದಲ್ಲಿ ಒಂದು ಹದ್ದು ಹಾವನ್ನು ತನ್ನ ಬಾಯಲ್ಲಿ ಕಚ್ಚಿಕೊಂಡು ಅದು ಹೋಗ್ತಾ ಇರುತ್ತೆ. ಹಾವು ಆ ಭಯಕ್ಕೆ ಹಾವಿನ ಬಾಯಿಯಿಂದ ವಿಷ ಸುರಿತಾ ಇದೆ. ಎಕ್ಸಾಕ್ಟ್ ಆಗಿ ಅದು ಆ ಪಾಯಸದ ಪಾತ್ರೆಗೆ ಬಂದು ಬೀಳುತ್ತದೆ. ಸೊ ಯಾರೂ ನೋಡಿಲ್ಲ ಇದನ್ನು. ಈಗ ಮೊದಲಿಗೆ ಬ್ರಾಹ್ಮಣರಿಗೆ ಭೋಜನವಾಗಲಿ, ಬ್ರಹ್ಮ ಭೋಜನವಾಗಲಿ ಅಂತೇಳಿ ಬ್ರಾಹ್ಮಣರಿಗೆ ಬಡಿಸುವಂಥ ಕಾರ್ಯವನ್ನು ಮಾಡ್ತಾರೆ. ಮೊದಲಿಗೆ ಪಾಯಸವನ್ನು ಹಾಕ್ತಾರೆ ಬ್ರಾಹ್ಮಣರಿಗೆ. ಅದರ ತಿಂದಿರುವಂಥ ಒಬ್ಬ ಬ್ರಾಹ್ಮಣ ಅಲ್ಲೇ ಅವನು ಮೃತಪಡುತ್ತಾನೆ. ಸೊ ಈಗ ರಾಜ ಮಾಡಲು ಹೋಗಿದ್ದು ಒಳ್ಳೆಯ ಕಾರ್ಯ ಅಲ್ವಾ. ಆದರೆ ಏನಾಯಿತು ಇಲ್ಲಿ? ಈಗ ರಾಜನದು ಏನು ತಪ್ಪಿಲ್ಲ, ಅವನಿಗೆ ಗೊತ್ತೇ ಇಲ್ಲ ವಿಷಯ, ಬಡಿಸುವವ್ರದ್ದು ಏನು ತಪ್ಪಿಲ್ಲ. ಇನ್ನು ಪ್ರಾಣಿಗಳಿಗೆ ಯಾವ ಕರ್ಮ ಬಂಧನ ಇಲ್ಲ. ಆ್ಯಂಡ್ ತಿಂದವನಿಗೂ ಗೊತ್ತಿಲ್ಲ, ಬ್ರಾಹ್ಮಣನಿಗೂ ಏನಿತ್ತು ಅದರಲ್ಲಿ ಅಂತೇಳಿ. ಆದರೆ ಇಲ್ಲಿ ಬ್ರಾಹ್ಮಣನ ಒಂದು ಹತ್ಯೆ ಆಯಿತು. ಯಾವುದೇ ಒಂದು ಕ್ರಿಯೆ ನಡೆದರೆ ಅದಕ್ಕೆ ಪ್ರತಿಕ್ರಿಯೆ ಇದ್ದೇ ಇರುತ್ತದೆ. ಸೊ ಈಗ ಒಂದು ಬ್ರಹ್ಮ ಹತ್ಯೆ ಮಹಾಪಾಪ,
ಇಷ್ಟು ದೊಡ್ಡ ಮಹಾಪಾಪದ ಜವಾಬ್ದಾರಿಯನ್ನು ಯಾರು ತೆಗೆದುಕೊಳ್ಳೋದು? ಈಗ ಯಾರ ತಲೆ ಮೇಲೆ ಹಾಕುವಂಥದ್ದು ಇದನ್ನು? ಈ ಕೇಸ್ನ ಹಾಗೆ ಪೆಂಡಿಂಗ್ ಇಡ್ಲಿಕ್ಕೆ ಅಂದರೆ ಹಾಗೆ ಇಡೋಕ್ಕಾಗಲ್ಲ. ಯಾಕಂದರೆ ಕ್ರಿಯೆಗೆ ಹೊರತಾದ ಅಂದರೆ ಪ್ರತಿಕ್ರಿಯೆ ಇಲ್ಲದಿರುವಂಥ ಕ್ರಿಯೆನೇ ಇಲ್ಲ. ಸೊ ಏನು ಮಾಡೋದು ಅಂತೇಳಿ ಚಿತ್ರಗುಪ್ತ ಯಮರಾಜನ ಹತ್ರ ಕೇಳ್ತಾನಂತೆ. ಈ ಕೇಸ್ನ ಏನು ಮಾಡೋದು, ಯಾರ ತಲೆ ಮೇಲೆ ಹಾಕೋದು ಇದರ ಒಂದು ಪ್ರತಿಫಲವನ್ನು ಅಂತ. ಆಗ ಯಮರಾಜ ಹೇಳ್ತಾರಂತೆ, ಪೆಂಡಿಂಗ್ ಇಡುವ ಆ ಕೇಸನ್ನು ಸ್ವಲ್ಪ ದಿವಸ ವೆಯ್ಟ್ ಮಾಡೋಣ ಅಂತೇಳಿ. ಇದಾದ ಕೆಲವು ದಿನಗಳ ಬಳಿಕ ಆ ರಾಜ್ಯಕ್ಕೆ ಪಕ್ಕದ ರಾಜ್ಯದಿಂದ ಒಂದಷ್ಟು ಬ್ರಾಹ್ಮಣರು ಆಗಮಿಸುತ್ತಾರೆ. ರಾಜನ ಅರಮನೆಗೆ ಹೋಗುವ ದಾರಿ ಯಾವುದು ಅಂತ ಅವರಿಗೆ ಗೊತ್ತಿರುವುದಿಲ್ಲ. ಅಲ್ಲೇ ಇರುವಂಥ ಒಬ್ಬಳು ಮಹಿಳೆ ಹತ್ರ ಕೇಳುತ್ತಾರೆ, ರಾಜನ ಅರಮನೆಗೆ ಹೋಗುವ ದಾರಿ ಯಾವುದು ಅಂತ. ಆಗ ಆ ಮಹಿಳೆ ಹೇಳ್ತಾಳೆ, ಓ ಆ ರಾಜನ ಬಳಿಗೆ ನೀವು ಹೋಗ್ತಾ ಇದ್ದೀರಾ, ತುಂಬ ಕೇರ್ಫುಲ್ ಆಗಿರಿ. ಅವನು ಈಗ ತಾನೇ ಒಬ್ಬ ಬ್ರಾಹ್ಮಣನನ್ನು ವಿಷ ಉಣಿಸಿ ಕೊಂದಿದ್ದಾನೆ. ಆದ್ದರಿಂದ ಬೇರೆ ಬ್ರಾಹ್ಮಣರನ್ನು ಕೊಲ್ಲಬಹುದು ಅವನು. ಆದ್ದರಿಂದ ತುಂಬ ಕೇರ್ಫುಲ್ ಆಗಿರಿ ಅಂತ ಅವಳು ಹೇಳ್ತಾಳೆ. ಸೊ ಯಮರಾಜ ಚಿತ್ರಗುಪ್ತನಿಗೆ ಹೇಳ್ತಾನಂತೆ, ತಕ್ಷಣವೇ ಇವಳ ಮೇಲೆ ಹಾಕು ಆ ಬ್ರಾಹ್ಮಣ ಹತ್ಯೆಯ ಸಂಪೂರ್ಣ ಪಾಪವನ್ನು, ದೋಷವನ್ನು. ಯಾಕೆಂದರೆ ಅಲ್ಲಿ ಏನಾಗಿದೆ ಅನ್ನೋದನ್ನು ಅವಳು ನೋಡಿಲ್ಲ, ಜಸ್ಟ್ ಅವಳು ಮಾತಾಡಿದ್ಲು. ಆದ್ದರಿಂದ ಎಲ್ಲ ಪಾಪ ಅವಳ ತಲೆ ಮೇಲೆ ಅದು ಇರುತ್ತದೆ. ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅಂತ ಹೇಳ್ತಾರೆ. ಮಾಡದೇ ಇದ್ದವರ 100% ಪಾಪ ಆಡಿದವರಿಗೆ ಬರುತ್ತದೆ. ಆದ್ದರಿಂದ ನಾವು ಏನನ್ನು ಮಾತಾಡ್ತೀವಿ, ಏನನ್ನು ಯೋಚಿಸ್ತೀವಿ, ಏನು ಕಾರ್ಯಗಳನ್ನು ಮಾಡ್ತೀವಿ ಅನ್ನುವಂಥದ್ದು ತುಂಬ ತುಂಬ ಮುಖ್ಯ. ಸೊ ಈಗ ಸಾಮಾನ್ಯವಾಗಿ ಗಾಸಿಪ್ ಮಾಡುವಂಥದ್ದು, ಬೇರೆಯವರ ನಿಂದನೆಯನ್ನು ಮಾಡುವಂಥದ್ದು ಸಾಮಾನ್ಯವಾಗಿ ಬಿಟ್ಟಿದೆ ಜನರಿಗೆ ಅಲ್ವಾ? ಬೇರೆಯವರ ನಿಂದನೆ ಮಾಡೋದ್ರ ಮೂಲಕ ಕೂಡ ನಾವು ಬೇರೆಯವರ ಪಾಪವನ್ನು ತೆಗೆದುಕೊಳ್ಳುತ್ತೇವೆ ಅಂತ ಹೇಳಲಾಗಿದೆ. ಪಕ್ಷೀಣಾಂ ಕಾಕಶ್ಚಂಡಾಲಃ ಪಶೂನಾಂ ಚೈವ ಕುಕ್ಕುರಃ ಮುನೀನಾಂ ಪಾಪಶ್ಚಂಡಾಲಃ ಸರ್ವಚಂಡಾಲ ನಿಂದಕಃ. ಪಕ್ಷಿಗಳಲ್ಲಿ ಕಾಗೆ ಕೀಳುಮಟ್ಟದ ಪಕ್ಷಿಯಂತೆ, ಚಂಡಾಲ ಪಕ್ಷಿಯಂತೆ. ಪ್ರಾಣಿಗಳಲ್ಲಿ ನಾಯಿ ಕೀಳುಮಟ್ಟದ ಪ್ರಾಣಿಯಂತೆ. ಇನ್ನು ಋಷಿಮುನಿಗಳು ಅವರೇನಾದರೂ ಪಾಪವನ್ನು ಮಾಡಿದರೆ ಅವರು ಚಂಡಾಲನಾಗುತ್ತಾರೆ ಅಂತ. ಸರ್ವಚಂಡಾಲ ನಿಂದಕಃ. ಆದರೆ ಯಾರ ನಿಂದನೆಯನ್ನು ಮಾಡ್ತಾನಲ್ಲ ಅವನು ಸರ್ವಚಂಡಾಲ, ಅವನು ಎಲ್ಲ ರೀತಿಯಲ್ಲೂ ಚಂಡಾಲ ಅಂತ ಹೇಳಲಾಗಿದೆ. ಹಾಗೆ ಬೇರೆಯವರ ನಿಂದನೆ ಮಾಡೋದ್ರಿಂದ ಏನಾಗುತ್ತೆ, ನಾವು ಅವರ ಪಾಪವನ್ನು ತೆಗೆದುಕೊಳ್ಳುತ್ತೇವೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವೊಂದು ಕಥೆಯನ್ನು ಕೇಳೋಣ. ಒಬ್ಬ ಬ್ರಾಹ್ಮಣನಿರುತ್ತಾನೆ. ಅವನು ತನ್ನನ್ನು ತಾನು ಭಕ್ತಿ ಸೇವೆಯಲ್ಲಿ ತೊಡಗಿಸಿಕೊಂಡಿರುತ್ತಾನೆ. ಒಂದು ಬಾರಿ ನಾರದರು ಲೋಕ ಕಲ್ಯಾಣಕ್ಕೆ ಅಂತ ಸಂಚರಿಸ್ತಾ ಇರುವಾಗ ನಾರದರು ಅವನ ಬಳಿಗೆ ಅಲ್ಲಿ ಆ ಕಡೆಯಿಂದ ಅವರು ಹೋಗ್ತಾರೆ. ಆಗ ಆ ಬ್ರಾಹ್ಮಣ ನಾರದರನ್ನು ನೋಡಿ ಕೇಳ್ತಾನೆ, ನಾರದರೇ, ನಾನು ಈ ಜೀವನದಲ್ಲಿ ಭಕ್ತಿಯನ್ನೇ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈ ಜನ್ಮ ಮುಗಿಸಿದ ಮೇಲೆ ನಾನು ವೈಕುಂಠಕ್ಕೆ ಹೋಗ್ಬೋದಲ್ವಾ ಅಂತ ಬ್ರಾಹ್ಮಣ ಕೇಳ್ತಾನೆ. ಆಗ ನಾರದರು ಹೇಳ್ತಾರೆ, ನಾರದರಿಗೆ ದಿವ್ಯ ದೃಷ್ಟಿ ಇರುತ್ತದೆ, ಏನಾಗುತ್ತೆ ಅಂತೇಳಿ ತಿಳಿಯಬಲ್ಲವರಾಗಿದ್ದರು. ನಾರದರು ಹೇಳ್ತಾರೆ, ಇಲ್ಲ, ನೀನು ಇನ್ನೊಂದೆರಡು ಜನ್ಮವನ್ನು ಪಡೆಯಬೇಕಾಗತ್ತೆ ವೈಕುಂಠಕ್ಕೆ ಹೋಗಬೇಕಾದ್ರೆ ಅಂತ. ಯಾಕೆ ನಾರದ್ರೆ, ನಾನು ಚಿಕ್ಕವನಿದ್ದಾಗಲಿಂದ ಭಕ್ತಿ ಸೇವೆಯಲ್ಲಿ ತೊಡಗಿಕೊಂಡಿದ್ದೀನಲ್ಲ, ಮತ್ತೆ ಯಾಕೆ ನಾನು ಇನ್ನೆರಡು ಜನ್ಮವನ್ನು ಪಡೆಯಬೇಕು ವೈಕುಂಠಕ್ಕೆ ಹೋಗೋದಕ್ಕೆ? ಈ ಜನ್ಮದಲ್ಲಿ ಮೋಕ್ಷ ನನಗೆ ಸಿಗುವುದಿಲ್ವಾ ಅಂತ ಕೇಳ್ತಾನೆ. ನೀನು ಭಕ್ತನೂ ಹೌದು, ಅದರಲ್ಲಿ ಯಾವ ಸಂದೇಹವಿಲ್ಲ. ಆದರೆ ನಿನಗೆ ಒಂದು ಕೆಟ್ಟ ಅಭ್ಯಾಸ ಇದೆ. ನೀನು ಬೇರೆಯವರ ಬಗ್ಗೆ ಯಾವಾಗಲೂ ಮಾತಾಡ್ತಾ ಇರ್ತಿ. ಅವರು ಹೀಗೆ, ಇವರು ಹಾಗೆ ಮಾತಾಡ್ತಾ ಇರ್ತಿ. ಸೊ ಬೇರೆಯವರನ್ನ ನಿಂದನೆ ಮಾಡಿ ಮಾಡಿ ನೀನು ಬೇರೆಯವರ ಕೋಪವನ್ನೆಲ್ಲ ನೀನು ತೆಗೆದುಕೊಂಡಿದ್ದೀಯಾ. ಆದ್ದರಿಂದ ನಿನ್ನ ಅಂದರೆ ಬೇರೆಯವರ ಕರ್ಮವನ್ನೆಲ್ಲ ನೀನು ತೆಗೆದುಕೊಂಡಿದ್ಯಾ. ಬೇರೆಯವರ ಬಗ್ಗೆ ಮಾತಾಡಿ ನಿಂದನೆ ಮಾಡಿ ಬೇರೆಯವರ ಕರ್ಮವನ್ನು ನೀನು ತೆಗೆದುಕೊಂಡಿದ್ಯಾ. ಆದ್ದರಿಂದ ಈಗ ನಿನ್ನ ಕರ್ಮ ಒಂದು ಇದಿದೆಯಲ್ಲ, ಅದು ತುಂಬಿ ಹೋಗಿದೆ. ಅದು ಇನ್ನು ಕ್ಲಿಯರ್ ಆಗಬೇಕಾದ್ರೆ ಇನ್ನೊಂದೆರಡು ಜನ್ಮವನ್ನು ನೀನು ಪಡೆಯಬೇಕಾಗುತ್ತದೆ ಅಂತ ನಾರದರು ಹೇಳ್ತಾರೆ. ಬ್ರಾಹ್ಮಣನಿಗೆ ತುಂಬ ದುಃಖವಾಗುತ್ತದೆ. ಬ್ರಾಹ್ಮಣ ಹೇಳ್ತಾನೆ, ಇದಕ್ಕೆ ಏನಾದರೂ ಉಪಾಯ ಇದೆಯಾ? ಹೌದು, ಬೇರೆಯವರನ್ನ ನಿಂದನೆ ಮಾಡುವಂಥ ಬುದ್ಧಿ ನನಗೆ ತುಂಬ ಇದೆ. ಅದು ಕೆಟ್ಟ ಅಭ್ಯಾಸ ಅನ್ನೋದು ನನಗೀಗ ಗೊತ್ತಾಯಿತು. ನಾನು ಎಷ್ಟೇ ಭಕ್ತಿ ಮಾಡಿರಲಿ, ಬೇರೆಯವರ ನಿಂದನೆ ಮಾಡೋದ್ರಿಂದ ನನ್ನ ಪುಣ್ಯ ನಾಶವಾಗುತ್ತದೆ, ಅವರ ಕರ್ಮ ನನಗೆ ಬರುತ್ತದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇದಕ್ಕೆ ಏನಾದರೂ ಉಪಾಯ ಇದೆಯಾ ನಾರದರೆ ಅಂತ ಅವನು ತುಂಬ ದುಃಖಿತನಾಗಿ ಕೇಳ್ತಾನೆ. ನಾರದರು ಹೇಳ್ತಾರೆ, ಒಂದು ಉಪಾಯ ಇದೆ ಅಂತ. ನಾನು ಹೇಳಿದಾಗೆ ಕೇಳಬೇಕು. ಒಂದು ಉಪಾಯವನ್ನು ಮಾಡೋಣ ನಾವು, ಏನು ಅಂತೇಳಿ. ನಾರದರು ಹೇಳ್ತಾರೆ, ನೋಡು, ನೀನು ಪ್ರತಿದಿನ ಬೆಳಿಗ್ಗೆ ಎದ್ದು ಒಂದು ಗ್ಲಾಸ್ ಹಾಲನ್ನು ತೆಗೆದುಕೊಂಡು ಹೋಗಿ ಈಚಲು ಮರದ ಕೆಳಗಡೆ ಕುಳಿತುಕೊಂಡು ಅದನ್ನು ಕುಡಿತಾ ಇರಬೇಕು. ಈಚಲು ಮರ ಅಂದರೆ ತಾಳೆ ಮರ ಅಂತೇಳಿ, ಅದರಿಂದ ಮದ್ಯವನ್ನು ತೆಗಿತಾ ಇದ್ರಂತೆ ಹಿಂದಿನ ಕಾಲದಲ್ಲಿ. ಸೊ ಹಾಗೆ ನೀನು ಆ ಮರದ ಕೆಳಗಡೆ ಕುಳಿತುಕೊಂಡು ಹಾಲನ್ನು ಕುಡಿತಾ ಇರಬೇಕು. ಜನರು ಓಡಾಡುವಂಥ ಸ್ಥಳವನ್ನು ನೋಡು, ಎಲ್ಲರೂ ನಿನ್ನನ್ನು ನೋಡಬೇಕು ಅಂತ. ಸೊ ಆ ಥರದ ಒಂದು ಸ್ಥಳವನ್ನು ಹುಡುಕುತ್ತಾನೆ.
ಈ ಬ್ರಾಹ್ಮಣ ತಾಳೆ ಮರ ಅಂದರೆ ಈಚಲು ಮರದ ಕೆಳಗಡೆ ಕುಳಿತುಕೊಂಡು ಒಂದು ಲೋಟ ಹಾಲನ್ನು ಪ್ರತಿದಿನ ಬೆಳಿಗ್ಗೆ ತಗೊಂಡೋಗೋದು, ಅದನ್ನು ಕುಡಿತಾ ಇರುವಂಥದ್ದು. ಜನರು ಓಡಾಡ್ತಾ ಇರುವಾಗ ನೋಡ್ತಾ ಇದ್ದಾರೆ. ಆಗಿನ ಕಾಲದಲ್ಲಿ ಈಚಲು ಮರದ ಕೆಳಗಡೆ ಕುಳಿತುಕೊಂಡು ಯಾರು ಏನೇ ಕುಡಿದ್ರೂ ಅವರು ಮದ್ಯವನ್ನೇ ಸೇವಿಸ್ತಾರೆ ಅಂತೇಳಿ ಅರ್ಥ. ಸೊ ಈ ಬ್ರಾಹ್ಮಣ ಕುಡಿತಾ ಇದ್ದಾನೆ ಹಾಲನ್ನು, ಜನರು ನೋಡುವವರು ಏನು ತಿಳ್ಕೊಂಡಿದ್ದಾರೆ, ಅದು ಅವನು ಮದ್ಯ ಸೇವಿಸ್ತಾ ಇದ್ದಾನೆ ಅಂಥೇಳಿ. ಸೊ ಊರಿನ ಜನರೆಲ್ಲ ಮಾತನಾಡಲು ಪ್ರಾರಂಭಿಸಿದರು, ಈ ಬ್ರಾಹ್ಮಣ ಹೀಗೆ, ಅವನು ಒಂದು ಬ್ರಾಹ್ಮಣ ಕುಲಕ್ಕೆ ಕಳಂಕ, ಅವನನ್ನು ಅರ್ಚಕನ ಸ್ಥಾನದಿಂದ ಇಳಿಸಬೇಕು, ಅವನಿಗೆ ಚೀಮಾರಿ ಹಾಕಬೇಕು, ಅವನನ್ನು ಬಹಿಷ್ಕರಿಸಬೇಕು, ಹೀಗೆ ಎಲ್ಲರೂ ಅವನ ನಿಂದನೆ ಮಾಡ್ತಾರೆ, ಅವನು ಕೆಟ್ಟವನು ಹಾಗೆ ಹೀಗೆ ಅಂಥೇಳಿ. ಸೊ ಇಡೀ ಊರೇ ಈಗ ಮಾತನಾಡಲು ಆರಂಭಿಸಿತು. ಯಾಕಂದರೆ ಹೀಗೆ ಅವನು ಪ್ರತಿದಿನ ಮಾಡ್ತಾ ಇದ್ದಾನೆ ಈಗ ಹಲವಾರು ದಿವಸಗಳಿಂದ. ಸೊ ಇಡೀ ಊರಲ್ಲೆಲ್ಲ ಹರಡಿತು ಈ ಸುದ್ದಿ. ಎಲ್ಲರೂ ನಿಂದಿಸೋದಕ್ಕೆ ಪ್ರಾರಂಭಿಸಿದರು ಬ್ರಾಹ್ಮಣನನ್ನು. ಸೊ ನಿಂದನೆ ಮಾಡಿ 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 ಆ ಬ್ರಾಹ್ಮಣನ ಕರ್ಮ ತುಂಬಿತ್ತಲ್ಲ, ಅದನ್ನು ಒಂದೊಂದನ್ನು ಅವರು ತಗೊಂಡ್ಬಿಟ್ರು. ಒಂದೇ ಒಂದು ಬಾಕಿ ಇತ್ತಂತೆ. ಅಂದರೆ ಅವರಿಗೂ ಈಗ ಅವನು ಏನು ಮಾಡ್ತಾ ಇದ್ದಾನೆ ಬ್ರಾಹ್ಮಣ ಅನ್ನೋದನ್ನು ಅವರು ನೋಡಲಿಲ್ಲ ಅಲ್ವಾ. ಅವನು ಕುಡಿತಾ ಇರೋದು ಹಾಲನ್ನು, ಅವರು ತಿಳ್ಕೊಂಡ್ರು ಮದ್ಯ ಅಂತೇಳಿ. ಮದ್ಯ ಕುಡಿತಾ ಇದ್ದಾನೆ ಬ್ರಾಹ್ಮಣ ಅಂದ್ಕೊಂಡು ನಿಂದನೆ ಮಾಡೋದಕ್ಕೆ ಪ್ರಾರಂಭಿಸಿದರು. ಕಣ್ಣಾರೆ ಕಂಡರೂ ಪರಾಂಬರಿಸಿ ನೋಡು ಅಂತ ಹೇಳಲಾಗುತ್ತದೆ. ಸೊ ಹೀಗೆ ಎಲ್ಲ ಅವನ ಕರ್ಮ ಏನು ಕ್ಲಿಯರ್ ಆಗೋಯ್ತು. ಬೇರೆಯವರು ತಗೊಂಡ್ಬಿಟ್ರು, ನಿಂದನೆ ಮಾಡಿ ಮಾಡಿ ಅವನ ಕೆಟ್ಟ ಕರ್ಮವನ್ನೆಲ್ಲ ತಗೊಂಡ್ಬಿಟ್ರು. 1000 ಕೆಟ್ಟ ಕರ್ಮಗಳಿತ್ತಂತೆ, 999 ಕ್ಲಿಯರ್ ಆಗೋಯ್ತು, ಒಂದೇ ಒಂದು ಬಾಕಿ ಇತ್ತಂತೆ. ಪತ್ನಿ ಬರ್ತಾಳೆ, ಬಂದು ಸರಿಯಾಗಿ ಬೈತಾಳೆ. ಸೊ ನೀವು ಯಾಕೆ ಈ ಥರ ಹೀನ ಕೃತ್ಯವನ್ನು ಮಾಡುತ್ತೀರಿ, ನಿಮ್ಮಿಂದಾಗಿ ನನಗೆ ತಲೆ ಎತ್ತಿ ಓಡಾಡದ ಹಾಗೆ ಆಗಿದೆ, ನನಗೆ ನಾಚಿಕೆ ಆಗ್ತಾ ಇದೆ, ನೀವು ಬ್ರಾಹ್ಮಣ ಸಮಾಜಕ್ಕೆ ಕಳಂಕ, ಹಾಗೆ ಹೀಗೆ ಸರಿಯಾಗಿ ನಿಂದನೆ ಮಾಡ್ತಾಳೆ ತನ್ನ ಪತಿಯನ್ನು. ಒಂದು ಕರ್ಮ ಇದ್ದಿದ್ದು ಅವಳಿಗೆ ಟ್ರಾನ್ಸ್ಫರ್ ಆಗಿ ಹೋಗುತ್ತೆ, ಬ್ರಾಹ್ಮಣನ ಕರ್ಮ ಕೆಟ್ಟ ಕರ್ಮ ಎಲ್ಲ ಕ್ಲಿಯರ್ ಆಗುತ್ತೆ, ಅವನು ವೈಕುಂಠಕ್ಕೆ ಹೋಗ್ತಾನಂತೆ. ಸೊ ಬರೀ ಬೇರೆಯವರ ನಿಂದನೆ ಮಾಡೋದ್ರಿಂದಲೇ ನಾವು ಬೇರೆಯವರ ಕರ್ಮವನ್ನು ತೆಗೆದುಕೊಳ್ಳುತ್ತೇವೆ ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ. ಆದ್ದರಿಂದ ತುಂಬ ಕೇರ್ಫುಲ್ ಆಗಿರಬೇಕು ನಾವು ಮಾತನಾಡುವಾಗ ಅಥವಾ ಕೇಳುವಾಗ. ಏನನ್ನು ಕೇಳ್ತೀವೋ ಏನನ್ನು ಮಾತಾಡ್ತೀವೋ ಅದು ತುಂಬ ಮುಖ್ಯ. ಸತ್ಯ ಪ್ರಿಯ ಹಿತ, ಸತ್ಯವಾದ ಮಾತನ್ನು ಆಡುವುದು ಮತ್ತು ಕೇಳುವಂಥದ್ದು, ಸಂತೋಷಕರವಾದ ಮಾತನ್ನು ಕೇಳುವಂಥದ್ದು ಅಥವಾ ನಾವು ಮಾತುಗಳನ್ನು ಆಡುವಂಥದ್ದು, ಹಿತವಾದದ್ದು ಮನಸ್ಸಿಗೆ ಸಂತೋಷ ಕೊಡುವಂಥದ್ದು, ಇದನ್ನು ನಾವು ತಿಳಿದುಕೊಳ್ಬೇಕು. ಈ 3 ಇದನ್ನು ಮನಸ್ಸಿನ ಪ್ರಸಾದತೆ, ಸರಳತೆ, ಮೌನ, ಆತ್ಮ ಸಂಯಮ ಮತ್ತು ಅಸ್ತಿತ್ವದ ಶುದ್ಧಿ, ಇವು ಮನಸ್ಸಿನ ತಪಸ್ಸು. ಸೊ ಈಗ ಸತ್ವಗುಣದಲ್ಲಿ ಮನಸ್ಸು ಸಂತೃಪ್ತಿಯಿಂದ ಇರುತ್ತದೆ. ತೃಪ್ತಿ ಏನು ಲಭ್ಯವಾಗಿದೆಯೋ ಅದರಿಂದ ತೃಪ್ತಿಯನ್ನು ಅವರು ಪಡುತ್ತಾರೆ. ರಜಗುಣದಲ್ಲಿ ಏನೇ ಮಾಡಿದರೂ ತೃಪ್ತಿ ಅನ್ನುವಂಥದ್ದು ಇಲ್ಲ. ಎಷ್ಟು ಸಿಕ್ಕಿದರೂ ಮತ್ತಷ್ಟು ಸಿಗಬೇಕೆಂಬ ಆಸೆ, ಆಸೆ 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 ದುರಾಸೆ, ಎಲ್ಲವೂ ತನ್ನದಾಗಬೇಕೆಂಬ ದುರಾಸೆ. ಅವರು ಒಂಥರ ಆಂಕ್ಷಿಯಸ್ ಆಗಿರುತ್ತಾರೆ, ಅವರಿಗೆ ಎಲ್ಲದರಲ್ಲೂ ಏನಾಗುತ್ತೆ ಮುಂದೆ ಅನ್ನುವಂಥದ್ದು ಇರುತ್ತದೆ. ತಮೋಗುಣದಲ್ಲಿ ಇರುವವರು ಭ್ರಾಂತಿಗೆ ಒಳಗಾಗಿರುತ್ತಾರೆ, ಗೊಂದಲಕ್ಕೆ ಅವರು ಸಿಲುಕಿರುತ್ತಾರೆ. ಶ್ರದ್ಧೆಯ ಪರಯ ತಪ್ತಂ ತಪಸ್ತತ್ರಿವಿಧಂ ನರೈ ಅಫಲಾಕಾಂಕ್ಷಿಭಿರ್ಯುಕ್ತೈ ಸಾತ್ವಿಕಂ ಪರಿಚಕ್ಷತೆ. ಮನುಷ್ಯರು ಐಹಿಕ ಲಾಭವನ್ನು ನಿರೀಕ್ಷಿಸದೆ ಪರಮ ಪ್ರಭುವಿಗಾಗಿಯೇ ಕೆಲಸ ಮಾಡುತ್ತಾ ದಿವ್ಯ ಶ್ರದ್ಧೆಯಿಂದ ಆಚರಿಸುವ ಈ ತ್ರಿವಿಧ ತಪಸ್ಸಿಗೆ ಸಾತ್ವಿಕ ತಪಸ್ಸು ಎಂದು ಹೆಸರು. ಸೊ ಸಾತ್ವಿಕ ತಪಸ್ಸಿನಲ್ಲಿ ಅವರು ಐಹಿಕ ಲಾಭವನ್ನು ನಿರೀಕ್ಷಿಸುವುದಿಲ್ಲ. ಅವರು ಏನೇ ಕೆಲಸ ಮಾಡಿದರೂ ಭಗವಂತನ ಸಂತೃಪ್ತಿಗೋಸ್ಕರ ಮಾಡುತ್ತಾರೆ, ದಿವ್ಯ ಶ್ರದ್ಧೆಯಿಂದ ಅವರು ಮಾಡುತ್ತಾರೆ ಅಂತೇಳಿ. ಸತ್ಕಾರಮಾನ ಪೂಜಾರ್ಥಂ ತಪೋಧೌಬೇನ ಚೈವಯತ್ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಅಚಲಧ್ರುವಂ. ಡಂಬಕ್ಕಾಗಿ ಮತ್ತು ಗೌರವ ಪೂಜೆಗಳನ್ನು ಪಡೆಯುವುದಕ್ಕಾಗಿ ಮಾಡುವ ತಪಸ್ಸು ರಾಜಸ ಎಂದು ಹೇಳುತ್ತಾರೆ. ಇದು ಸ್ಥಿರವೂ ಅಲ್ಲ, ಶಾಶ್ವತವೂ ಅಲ್ಲ. ಡಂಬಕ್ಕಾಗಿ ಮಾಡುವ ತಪಸ್ಸು, ಗೌರವ ಪೂಜೆಗಳನ್ನು ಪಡೆಯುವುದಕ್ಕೋಸ್ಕರ ಮಾಡುವಂಥ ತಪಸ್ಸು, ಇದು ರಾಜಸವಾಗಿರುವಂಥದ್ದು ಅಂತ. ಮೂಢಾಗ್ರಾಹೇಣಾತ್ಮನೋ ಯತ್ ಪೀಡಯ ಕ್ರಿಯತೆ ತಪಃ ಪರಸ್ಯೋತ್ಸಾದನಾರ್ಥಂ ವಾ ತತ್ತಾಮ ಸಮುದಾಹೃತಂ. ಮೂರ್ಖತನದಿಂದ ತನ್ನನ್ನೇ ಹಿಂಸೆ ಮಾಡಿಕೊಂಡು ಅಥವಾ ಇತರರನ್ನು ನಾಶ ಮಾಡಲು ಅಥವಾ ಅವರಿಗೆ ತೊಂದರೆ ಮಾಡಲು ಮಾಡುವ ತಪಸ್ಸು ತಾಮಸ ತಪಸ್ಸು ಎಂದು ಹೇಳಲಾಗುತ್ತದೆ. ಈಗ ಕೆಲವೊಂದು ಅಸುರರು ಮೂರ್ಖತನದಿಂದ ತನ್ನನ್ನೇ ತಾನು ಹಿಂಸೆ ಮಾಡಿಕೊಂಡು ತಪಸ್ಸನ್ನು ಮಾಡ್ತಾ ಇದ್ರು. ಉದಾಹರಣೆಗೆ ಹಿರಣ್ಯಕಶಿಪು ಘೋರ ತಪಸ್ಸನ್ನು ಮಾಡಿದ. ತಪಸ್ಸಿನ ಉದ್ದೇಶ ಏನು? 3 ಲೋಕಗಳ ಒಡೆಯ ನಾನು ಆಗಬೇಕಂತ, ಎಲ್ಲವೂ ನನ್ನ ನಿಯಂತ್ರಣದಲ್ಲಿ ಇರಬೇಕು, ನನಗೆ ಸಾವೇ ಇರಬಾರ್ದು ಅನ್ನುವಂಥ ಒಂದು ವರದಾನ ಸಿಗಬೇಕು ಅಂತೇಳಿ ತಪಸ್ಸನ್ನು ಮಾಡುವಂಥದ್ದು. ನನ್ನ ಶಕ್ತಿಯಿಂದ ನಾನು ಎಲ್ಲರನ್ನ ನಾಶ ಮಾಡಬೇಕು ಅಂತೇಳಿ ತಿಳಿದುಕೊಳ್ಳುವಂಥದ್ದು. ಸೊ ಹಿರಣ್ಯಕಶಿಪು ಈ ಥರ ಘೋರ ತಪಸ್ಸನ್ನು ಮಾಡ್ತಾನೆ. ಬ್ರಹ್ಮನಿಗೆ ಅವನು ಮಾಡುವಂಥ ತಪಸ್ಸು, ಬ್ರಹ್ಮ ಬಂದು ಅವನಿಗೆ ಒಲಿದಾಗ, ಅವನ ತಪಸ್ಸಿಗೆ ಒಲಿದು ಕೇಳಿದಾಗ ಏನು ಬೇಕು ನಿನಗೆ ಅಂತ ಕೇಳಿದಾಗ
ಸಾವೇ ಇಲ್ಲದಿರುವಂಥ ವರ ಬೇಕು ನನಗೆ ಅಂತ ಅವನು ಕೇಳ್ತಾನೆ. ಬ್ರಹ್ಮ ಹೇಳ್ತಾರೆ ಸಾವು ಅನ್ನುವಂಥದ್ದು ನನಗೂ ಕೂಡ ಇದೆ, ಸೊ ನಿನ್ಗೆ ಹೇಗೆ ಕೊಡಲಿ ನಾನು ಅಂತೇಳಿ. ಆಗ ಹಿರಣ್ಯಕಶಿಪು ತುಂಬ ಬುದ್ಧಿವಂತನಾಗಿ ಮೇಲೂ ಅಲ್ಲ ಕೆಳಗೂ ಅಲ್ಲ ಅಥವಾ ಆಯುಧದಿಂದಲೂ ಅಲ್ಲ, ಯಾವುದರಿಂದಲೂ ನನ್ನನ್ನು ಕೊಲ್ಲಿಕ್ಕೆ ಆಗಬಾರ್ದು, ಮನುಷ್ಯನೂ ಅಲ್ಲ ಪ್ರಾಣಿಯೂ ಅಲ್ಲ ರಾತ್ರಿಯೂ ಅಲ್ಲ ಹಗಲೂ ಅಲ್ಲ, ಈ ಥರ ಹಲವಾರು ಅಂದರೆ ರೀತಿಯ ಒಂದು ಇದನ್ನು ಅಂದರೆ ಇದು ಮಾಡಿಕೊಂಡು ಒಟ್ಟಾಕೊಂಡು ವಿಷಯಗಳನ್ನ ಒಟ್ಟಾಕೊಂಡು ಅವನು ವರವನ್ನು ಕೇಳ್ತಾನೆ. ತಾನು ತುಂಬ ಬುದ್ಧಿವಂತ ಅಂದ್ಕೊಂಡಿದ್ದ ಹಿರಣ್ಯಕಶಿಪು. ಆದರೆ ಭಗವಂತ ಅವನಿಗಿಂತ ಅತಿ ಬುದ್ಧಿವಂತನಾದವರಾಗಿ ಹೇಗೆ ನರಸಿಂಹಾವತಾರದಲ್ಲಿ ಬಂದು ಅವನ ಸಂಹಾರವನ್ನು ಮಾಡುತ್ತಾರೆ. ಬ್ರಹ್ಮನ ಒಂದು ವರದಾನವನ್ನು ಗಮನದಲ್ಲಿಟ್ಟುಕೊಂಡು ಹಿರಣ್ಯಕಶಿಪುವಿನ ಇಚ್ಛೆಯನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಅದೇ ಥರ ಅವನನ್ನು ಸಂಹಾರ ಮಾಡಲಾಗುತ್ತದೆ. ಪ್ರತಿಫಲದ ನಿರೀಕ್ಷಣೆ ಇಲ್ಲದೆ ಯೋಗ್ಯನಾದವನಿಗೆ ಸರಿಯಾದ ಕಾಲ ಮತ್ತು ದೇಶದಲ್ಲಿ ಕರ್ತವ್ಯವೆಂದು ಮಾಡಿದ ದಾನವು ಸಾತ್ವಿಕ ದಾನ.